ನಾವು ಹಲ್ಲಿನ ಒಂದು ಆರೈಕೆಗಾಗಿ ಕೆಮಿಕಲ್ ಪೇಸ್ಟ್ಗಳನ್ನು ಬಳಸ್ತಾ ಇರ್ತೀವಲ್ಲ, ಅದರಿಂದ ಏನು ಹಾನಿ ಆಗುತ್ತೆ ಅಂದರೆ ಅದರಲ್ಲಿ 1000 ppmಗಿಂತ ಹೆಚ್ಚು ಫ್ಲೋರೈಡ್ ಅಂಶ ಇರ್ತದೆ. ಅದು ನಮ್ಮ ವಸಡನ್ನು ಹಾಳು ಮಾಡ್ತದೆ. ಯಾವಾಗ ಪೇಸ್ಟ್ ಇರಲಿಲ್ಲ ಆವಾಗ ಹಲ್ಲು 100 ವರ್ಷ ಚೆನ್ನಾಗಿರ್ತಿತ್ತು. ಈ ಪೇಸ್ಟೇ ನಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಹಾಳು ಮಾಡ್ತಕ್ಕಂಥ ಮೂಲ ಕಾರಣ. ಪೇಸ್ಟ್ನಲ್ಲಿ ಇರ್ತಕ್ಕಂಥ ಕೆಮಿಕಲ್ ಅಂಶಗಳು ನೇರವಾಗಿ ರಕ್ತಕ್ಕೆ ಸೇರಿ ಹಲವಾರು ಕಾಯಿಲೆಗಳನ್ನು BP, ಶುಗರ್, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, ಹಾರ್ಮೋನ್ ವ್ಯತ್ಯಾಸ ಇಂಥವೆಲ್ಲ ಸಮಸ್ಯೆಗಳನ್ನ ತರ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲೇ ಹಲ್ಲು ಪುಡಿಯನ್ನು ತಯಾರು ಮಾಡಿಕೊಳ್ತಕ್ಕಂಥ ವಿಧಾನವನ್ನು ಹೇಳ್ತೀನಿ. ನಾವು ಹಲ್ಲಿನ ಒಂದು ಆರೈಕೆಗಾಗಿ ಮನೆಯಲ್ಲೇ ಈ ಥರ ಪುಡಿಯನ್ನು ತಯಾರು ಮಾಡಿಕೊಳ್ಳೋದು ಬಹಳ ಉಪಯುಕ್ತ. ಅದರ ಬದಲಾಗಿ ನಾವು ಕೆಮಿಕಲ್ ಪೇಸ್ಟ್ಗಳನ್ನು ಬಳಸ್ತಾ ಇರ್ತೀವಲ್ಲ, ಅದರಿಂದ ಏನು ಹಾನಿ ಆಗುತ್ತೆ ಅಂದರೆ ಅದರಲ್ಲಿ 1000 ppmಗಿಂತ ಹೆಚ್ಚು ಫ್ಲೋರೈಡ್ ಅಂಶ ಇರ್ತದೆ. ಮತ್ತು ಅದು ನೊರೆ ಬರಲಿಕ್ಕೆ ಅಂಥೇಳಿ ಅದರಲ್ಲಿ ಅತಿ ಹೆಚ್ಚು ಒಂದು ನೊರೆ ಬರತಕ್ಕಂಥ ಎಲ್ಲ ಕೆಮಿಕಲ್ಗಳನ್ನ ಹಾಕಿರ್ತಾರೆ. ಅದು ನಮ್ಮ ವಸಡನ್ನು ಹಾಳು ಮಾಡ್ತದೆ. ಯಾವಾಗ ಪೇಸ್ಟ್ ಇರಲಿಲ್ಲ ಆವಾಗ ಹಲ್ಲು 100 ವರ್ಷ ಚೆನ್ನಾಗಿರ್ತಿತ್ತು. ಯಾವಾಗ ಪೇಸ್ಟ್ ಬಂತು ಆವಾಗ ಹಲ್ಲಿನ ಡಾಕ್ಟ್ರುಗಳು ಜಾಸ್ತಿ ಆದರು, ಯಾಕೆಂದರೆ ಹಲ್ಲಿನ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಅದಕ್ಕಾಗಿ ಈ ಪೇಸ್ಟೇ ನಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಹಾಳು ಮಾಡ್ತಕ್ಕಂಥ ಮೂಲ ಕಾರಣ ಹಲ್ಲಿನ ಆರೋಗ್ಯವನ್ನು. ಭಾಳ ಜನ ಆಯುರ್ವೇದಿಕ್ ಪೇಸ್ಟು, ಆ ಪೇಸ್ಟು, ಈ ಪೇಸ್ಟು ನ್ಯಾಚುರಲ್ ಅಂತ ಹೇಳ್ತಾರೆ. ಏನೇ ನಾವು ನ್ಯಾಚುರಲಾಗಿ ತಯಾರು ಮಾಡಬೇಕಂದ್ರೂ ಪೇಸ್ಟ್ ತಯಾರು ಮಾಡಲಿಕ್ಕೆ ಪ್ರಿಸರ್ವೇಟಿವ್ ಹಾಕಲೇಬೇಕು. ಅದಕ್ಕಾಗಿ ಯಾವುದೇ ಪೇಸ್ಟ್ ಆಗಲಿ ಅದು ಹಲ್ಲಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮನೆಯಲ್ಲೇ ಹಲ್ಲು ಪುಡಿನ ತಯಾರಿಸ್ಕೊಳ್ತಕ್ಕಂಥ ವಿಧಾನವನ್ನು ಕಂಡುಕೊಳ್ಳೋಣ. ಈಗ 100 ಗ್ರಾಮು ಜಾಲಿ ಮರದ ಚಕ್ಕೆ, 100 ಗ್ರಾಮು ಬೇವಿನ ಮರದ ಚಕ್ಕೆ, ಆಮೇಲೆ 100 ಗ್ರಾಮು ಈ ಹುಣಸೆ ಮರದ ಚಕ್ಕೆ, ಇವೆಲ್ಲವನ್ನು ಚೆನ್ನಾಗಿ ಸುಡಬೇಕು. ಕರ್ಪೂರ ಹಾಕಿ ಸುಡ್ರಿ. ಸ್ವಲ್ಪ ಕರ್ಪೂರ ಹಾಕಿ ಅದನ್ನು ಉರಿ ಹಚ್ಚಿದಾಗ ಚೆನ್ನಾಗಿ ಸುಡುತ್ತೆ. ಒಣಗಿದ ಚಕ್ಕೆ ಇರಬೇಕು. ಒಂದು 4-5 ಕರ್ಪೂರ ಹಾಕಿದರೆ ಸುಟ್ಬಿಡ್ತದೆ. ಚೆನ್ನಾಗಿ ಸುಟ್ಟು ಬೂದಿ ಆಗುತ್ತದೆ. ಅದು ಸ್ವಲ್ಪ ಹತ್ಕೊಳ್ಳಿಕ್ಕೆ ಅಷ್ಟೇ. ಅದು ಹತ್ಕೊಂಡ್ಮೇಲೆ ಚೆನ್ನಾಗಿ ಉರಿತದೆ ಅದೇ ಚಕ್ಕೆ. ಅದನ್ನು ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಸುಡಬೇಕು. ಸುಟ್ಟ ಮೇಲೆ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಆ ಪುಡಿಯಲ್ಲಿ ಅದರ ಸಮ ಪ್ರಮಾಣದಷ್ಟು ಸೈಂಧವ ಲವಣವನ್ನು ಬೆರೆಸಬೇಕು. ಆ ಪುಡಿ ಎಷ್ಟಾಗಿರ್ತದೆ ಅದರ ಸಮ ಪ್ರಮಾಣ ಬೆರೆಸಿ ಅದರಲ್ಲಿ ಈ 100 ಗ್ರಾಮ್ ಏನು ಬೆರೆಸಿರ್ತಾರಲ್ಲ ಅಷ್ಟು ಪ್ರಮಾಣದಲ್ಲಿದ್ದರೆ ಒಂದು 10 ಗ್ರಾಮ್ನಷ್ಟು ಲವಂಗವನ್ನು ಪುಡಿ ಮಾಡಿ ಹಾಕೋಬೇಕು. ಲವಂಗದ ಪುಡಿಯನ್ನು ಹಾಕೋಬೇಕು. ಒಂದು 5 ಗ್ರಾಮ್ನಷ್ಟು ಪಟ್ಟಕ ಅಂತ ಬರ್ತದೆ, ಪಟ್ಟಕ. ಅದನ್ನು ಚೆನ್ನಾಗಿ ಹುರಿದು ಅದು ತುಂಬ ಏನಾಗುತ್ತೆ ಅಂದರೆ ಉಬ್ಕೊಳ್ತದೆ. ಹುರಿದಾಗ ಅದು ಚೆನ್ನಾಗಿ ಒಂಥರ ಹಳ್ಳು ಹುರಿದಂಗೆ ಆಗುತ್ತೆ. ಅದನ್ನು ಹುರಿದು ಅದನ್ನು ಕೂಡ ಪುಡಿ ಮಾಡಿ ಅದರಲ್ಲಿ ಹಾಕಿ ಇವಿಷ್ಟೆಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಇಟ್ಕೊಳ್ಳಿ. ಅದ್ಭುತವಾದ ಹಲ್ಲು ಪುಡಿ ಆಗುತ್ತೆ ಇದು. ಇದನ್ನು ನೀವು ಡೈಲಿ ಪ್ರತಿನಿತ್ಯ ಈ ಪೌಡ್ರನ್ನ ಬಳಸಿ ಹಲ್ಲುಜ್ಜಿ ನೋಡಿ. 100 ವರ್ಷದವರೆಗೂ ನಿಮ್ಮ ಹಲ್ಲು ಕಡಲೆ ತಿನ್ನಷ್ಟು, ಕಬ್ಬು ತಿನ್ನಷ್ಟು ಗಟ್ಟಿಯಾಗಿರ್ತವೆ. ನಮ್ಮ ಮನೇಲಿ ಪ್ರಾಕ್ಟಿಕಲ್ ನಮ್ಮ ಅಜ್ಜಂದೇ ಉದಾಹರಣೆ ಕೊಡ್ತೀನಿ. ಅವರು 90-95 ವರ್ಷದಲ್ಲೂ ಸಹ ಹಲ್ಲು ಗಟ್ಟಿ ಇತ್ತು, ಕಡಲೆ ತಿಂತಿದ್ರು ಅವರು. ನಮಗೀಗ ಸಣ್ಣ ಮಕ್ಕಳಿಗೂ ಕೂಡ ಹಲ್ಲು ಹುಳುಕು ಹಿಡಿಯೋದು, ಆಮೇಲೆ ಸೆನ್ಸಿಟಿವಿಟಿ ಸಮಸ್ಯೆ ಬರೋದು, ಹಲ್ಲಿನಲ್ಲಿ ಏನಾಗೋದು ಕೀವು ರಕ್ತಸ್ರಾವ ಆಗೋದು, ಪಯೇರಿಯಾ ಅಂತಕ್ಕಂಥ ಸಮಸ್ಯೆಗಳು ಬರೋದು, ಆಮೇಲೆ ವಸಡು ಸವಕಳಿ ಆಗೋದು, ಇವೆಲ್ಲ ಸಮಸ್ಯೆಗಳಿಗೆ ಹಲ್ಲಿನ ರೂಟ್ಸ್ಗಳು ತುಂಬ ವೀಕ್ ಆಗೋದು, ಅಲುಗಾಡೋದು, ಇದಕ್ಕೆಲ್ಲ ಕಾರಣ ಕೆಮಿಕಲ್ ಪೇಸ್ಟ್. ಅದಕ್ಕೆ ಅದನ್ನು ಬಿಟ್ಟು ಹಲ್ಲು ಪುಡಿಯನ್ನು ಇವತ್ತೇ ತಯಾರಿಸ್ಕೊಳ್ಳಿ. ಇದನ್ನು ತಯಾರಿಸ್ಕೊಳ್ಳಿಕ್ಕೆ ನಿಮ್ಗೆ ಏನಾದ್ರು ಕಷ್ಟ ಆದರೆ ಸಿಟಿಯಲ್ಲಿ ವಾಸ ಮಾಡೋರಿಗೆ ಇವೆಲ್ಲ ಸಿಗೋದಿಲ್ಲ. ನಮ್ಮಲ್ಲಿ ಅತಿ ಸುಲಭವಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಹಲ್ಲಿನ ಪುಡಿ ಸಿಗ್ತದೆ. ನೀವು ಆಶ್ರಮದಿಂದ ಕೊರಿಯರ್ ತರಿಸ್ಕೋಬೋದು. ದಂತ ಶುದ್ಧಿ ಪೌಡ್ರ್ ಅಂತೇಳಿ ಅದ್ಭುತವಾಗಿದೆ. ಯಾರಿಗೆ ಹಲ್ಲಿನ ಸಮಸ್ಯೆ ಇರ್ತದೆ, ರಕ್ತಸ್ರಾವ, ವಸಡು ಸವೆತ, ಹಲ್ಲು ಅಲುಗಾಡೋದು ಅಂಥವು ಕೂಡ ಬಹಳ ಬೇಗ ಕಮ್ಮಿ ಆಗ್ತವೆ. ಆ ಒಂದು ಪೌಡ್ರನ್ನ ಹಲ್ಲಿಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನೀರು ಮುಕ್ಕಳಿಸಿ ಉಗುಳಬೇಕು. ಪ್ರತಿದಿನ ಈ ರೀತಿ ಆ ಪೌಡ್ರನ್ನ ಬಳಸೋದ್ರಿಂದ ದಂತ ಶುದ್ಧಿ ಪೌಡ್ರನ್ನ ಹಲ್ಲಿನ ಒಂದು ಸಮಸ್ಯೆಗಳು 100ಕ್ಕೆ 90ರಷ್ಟು ಜನರಿಗೆ ಕಮ್ಮಿ ಆಗ್ತವೆ. ಇನ್ನು ಜಾಸ್ತಿ ಆಗಿದರೆ ಅದಕ್ಕೆ ಆಯುರ್ವೇದ ವೈದ್ಯರನ್ನ ಭೇಟಿಯಾಗಿ. ಒಟ್ಟಿನಲ್ಲಿ ಆ ಒಂದು ಹಲ್ಲಿನ ಒಂದು ಆರೈಕೆಗೆ ಪೇಸ್ಟನ್ನು ನೀವು ದಯವಿಟ್ಟು ಬಳಸ್ಲಿಕ್ಕೆ ಹೋಗಬೇಡಿ. ಪುಡಿಯನ್ನು ಮನೇಲಿ ಬಳಸ್ಕೊಳ್ಳಿ, ತಯಾರಿಸ್ಕೊಳ್ಳಿ. ಇಲ್ಲಾಂದರೆ ನಮ್ಮ ಆರೋಗ್ಯ ಕೇಂದ್ರದಿಂದ ತರಿಸ್ಕೊಳ್ಳಿ. ಯಾಕಂದರೆ ನೀವು ಪೇಸ್ಟನ್ನು ಬಾಯಿಗೆ ಉಜ್ತಿರಲ್ಲ, ಬಾಯಲ್ಲಿ ಉಜ್ಜಿ ಉಗುಳು ಬಿಡ್ತೇವೆ ಅಂಥೇಳಿ ನಿಮಗೆ ಭಾವನೆ ಇರ್ತದೆ. ಇಲ್ಲ, ಆ ಒಂದು ಯಾವುದೇ ಪದಾರ್ಥವನ್ನು ನಾವು ಬಾಯಲ್ಲಿ ಇಟ್ಟಾಗ ಅದು ನೇರವಾಗಿ ರಕ್ತಕ್ಕೂ ಕೂಡ ಸೇರ್ತದೆ. ನೋಡಿ, ಹೃದಯದ ಸಮಸ್ಯೆ ಇರತಕ್ಕಂಥವ್ರಿಗೆ, ತುಂಬ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ಬಿಟ್ರೇಟ್ ಅಂತಕ್ಕಂಥ ಒಂದು ಮಾತ್ರೆ ನಾಲಿಗೆ ಕೆಳಗಿಡ್ತಾರೆ.
ಅದು ನೇರವಾಗಿ ಹೃದಯದಲ್ಲಿರ್ತಕ್ಕಂಥ ಬ್ಲಾಕೇಜಸ್ನ ಕರಗಿಸ್ಲಿಕ್ಕೆ ಉಪಯೋಗ ಆಗುತ್ತೆ. ಅಂದರೆ ಬಾಯಲ್ಲಿಟ್ಟರೆ ಅದು ನೇರವಾಗಿ ಹೃದಯದವರೆಗೂ ಹೋಗುತ್ತಂದರೆ ಅದು ಬೇಗ ರಕ್ತಕ್ಕೆ ಸೇರುತ್ತೆ ಅಂತ ಅರ್ಥ. ಬಾಯಲ್ಲಿರೋ ಪದಾರ್ಥ ನೇರವಾಗಿ ರಕ್ತಕ್ಕೂ ಕೂಡ ಸೇರ್ತದೆ. ಅದಕ್ಕೆ ಆ ಪೇಸ್ಟ್ನಲ್ಲಿರ್ತಕ್ಕಂಥ ಕೆಮಿಕಲ್ ಅಂಶಗಳು ನೇರವಾಗಿ ರಕ್ತಕ್ಕೆ ಸೇರಿ ಹಲವಾರು ಕಾಯಿಲೆಗಳನ್ನು ಬಿ ಪಿ, ಶುಗರ್, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, ಹಾರ್ಮೋನ್ ವ್ಯತ್ಯಾಸ ಇಂಥವೆಲ್ಲ ಸಮಸ್ಯೆಗಳನ್ನ ತರ್ತದೆ. ಆ ಒಂದು ಕಾರಣಕ್ಕಾಗಿ ಪೇಸ್ಟನ್ನು ಬಿಡಿ, ಹಾಲು ಪೌಡ್ರನ್ನ ಮನೆಯಲ್ಲೇ ತಯಾರಿಸಿ, ಆಗದೇ ಇದ್ದಲ್ಲಿ ನಮ್ಮ ಆರೋಗ್ಯ ಕೇಂದ್ರದಿಂದ ತರಿಸ್ಕೊಂಡು ಅದರ ಉಪಯೋಗವನ್ನು ಮಾಡಿ ನಿಮ್ಮ ಹಲ್ಲಿನ ಆರೋಗ್ಯ ಮತ್ತು ಪರಿಪೂರ್ಣ ಆರೋಗ್ಯವನ್ನು ಕಾಯ್ದುಕೊಳ್ಳಿಕ್ಕೆ ಇದೊಂದು ಉಪಯುಕ್ತ ದಂತ ಧಾವನ ಅಂಥೇಳಿ ಆಯುರ್ವೇದದಲ್ಲಿ ವಿಶೇಷವಾದ ಉಲ್ಲೇಖವನ್ನು ಮಾಡ್ತಾರೆ ಅಂತಕ್ಕಂಥ ವಿಶೇಷ ವಿಚಾರವನ್ನು ತಿಳಿಸ್ಕೊಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.